ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಹಿನ್ನಡೆಯಾಗಿದೆ. ದರ್ಶನ್ ಸಲ್ಲಿಸಿದ್ದಂತ ಬೇಲ್ ಅರ್ಜಿ ಸುಪ್ರೀಂ ಕೋರ್ಟ್ ಅಲ್ಲಿ ವಜಾ ಆಗಿದೆ. ಸುಪ್ರೀಂ ಕೋರ್ಟ್ ಸ್ಪಷ್ಟ ಮಾತುಗಳಲ್ಲಿ ಹೇಳಿದೆ, ಈ ಹಂತದಲ್ಲಿ ದರ್ಶನ್ ಬೇಲ್ ಪಡೆಯೋದಕ್ಕೆ ಯೋಗ್ಯರಲ್ಲ. ಇನ್ನು 1 ವರ್ಷ ಬೇಲ್ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇಲ್ಲ. ದರ್ಶನ್ಗೆ ಜಾಮೀನು ಕೊಡೋದಕ್ಕೆ ನಿರಾಕರಿಸಿದೆ ಸುಪ್ರೀಂ ಕೋರ್ಟ್. ಶೀಘ್ರ ವಿಚಾರಣೆ ಮಾಡಿ ಮತ್ತು ಮೂಲಸೌಕರ್ಯವನ್ನು ಕಲ್ಪಿಸಿ ಅನ್ನೋ ಸೂಚನೆಯನ್ನ ಕೊಟ್ಟು ದರ್ಶನ್ ಸಲ್ಲಿಸಿದಂತ ಅರ್ಜಿಯನ್ನ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್. ದರ್ಶನ್ ಅರ್ಜಿ ಸಲ್ಲಿಸುವಾಗ ಕೊಟ್ಟಂತ ಕಾರಣಗಳು ವಿಚಾರಣೆ ವಿಳಂಬ ಆಗ್ತಾ ಇದೆ, ಜೈಲಿನಲ್ಲಿ ಮೂಲಸೌಕರ್ಯ ಸರಿಯಾಗಿ ಸಿಗ್ತಾ ಇಲ್ಲ, ಬೇರೆ ಬೇರೆ ಕಾರಣಗಳನ್ನು ನಮೂದಿಸಿದ್ರು. ಆದರೆ ಸುಪ್ರೀಂ ಕೋರ್ಟ್ ಅದು ಯಾವುದನ್ನು ಪರಿಗಣಿಸಿಲ್ಲ. ಬದಲಾಗಿ ಮೂಲಸೌಕರ್ಯ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಕೊಡಿ, 1 ವರ್ಷ ವಿಚಾರಣೆಗೆ ಸಮಯ ನಿಗದಿ ಮಾಡ್ತಾ ಇದ್ದೀವಿ, ಅದಾಗಿಯೂ ಕೂಡ ವಿಚಾರಣೆ ಮುಕ್ತಾಯ ಆಗದೇ ಇದ್ರೆ, ವಿಳಂಬ ಆದ್ರೆ ಆಗ ಬೇಲ್ಗಾಗಿ ಅರ್ಜಿ ಸಲ್ಲಿಸಿ, ಅದು ಸೆಷನ್ ಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸಿ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟ ಮಾತುಗಳಲ್ಲಿ ಹೇಳಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಂಬರ್ 2 ದರ್ಶನ್ಗೆ ಹಿನ್ನಡೆ ಸುಪ್ರೀಂ ಕೋರ್ಟ್ ಅಲ್ಲಾಗಿರೋದು. ದರ್ಶನ್ ಪರವಾಗಿ ಹಿರಿಯ ವಕೀಲ ಮುಕುಲ್ ರೋಹಟಗಿ ವಾದ ಮಂಡಿಸಿದ್ರು. ಪ್ರಾಸಿಕ್ಯೂಷನ್ ಪರವಾಗಿ ಲೂತ್ರಾ. ಪ್ರಾಸಿಕ್ಯೂಷನ್ ವಾದವನ್ನ ಪುರಸ್ಕರಿಸಿದಂತ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ದರ್ಶನ್ ಬೇಲ್ ಅರ್ಜಿಯನ್ನ ವಜಾಗೊಳಿಸಿ ಆದೇಶಿಸಿದೆ. ಸಾಕ್ಷಿಗಳ ವಿಚಾರಣೆ ವಿಳಂಬ ಆಗ್ತಾ ಇದೆ ಅನ್ನೋದು ಕಾರಣ. ಕೇವಲ 7 ಮಂದಿ 7 ತಿಂಗಳಲ್ಲಿ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ಆಗಿದೆ ಅಂತ 1 ವರ್ಷ ಸಮಯ ಕೊಟ್ಟಿದ್ದಾರೆ ಜಸ್ಟಿಸು. 1 ವರ್ಷದ ಒಳಗೆ ಮೇಜರ್ ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸಿ ಅನ್ನೋ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರ ಆಚೆಗೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ, ಜೈಲಿನ ಕೈಪಿಡಿಯ ಪ್ರಕಾರ ಒಬ್ಬ ವಿಚಾರಣಾಧೀನ ಕೈದಿಗೆ ಏನು ಸವಲತ್ತುಗಳು ಸಿಗಬೇಕೋ ಅದನ್ನ ವಿಚಾರಣಾಧೀನ ಕೈದಿ ದರ್ಶನ್ಗೆ ಕೊಡತಕ್ಕದ್ದು ಅನ್ನೋ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇದನ್ನ ಸೆಷನ್ ಕೋರ್ಟು ಕೂಡ ಈ ಹಿಂದೆನೆ ಹೇಳಿತ್ತು, ಮ್ಯಾನ್ಯುವಲ್ ಅಲ್ಲಿ ಏನಿದೆಯೋ ಅದನ್ನು ಕೊಡಿ ಅಂತ ಹೇಳಿತ್ತು. ಸುಪ್ರೀಂ ಕೋರ್ಟ್ಗೆ ಹೋದ ನಂತರನೂ ಕೂಡ ದರ್ಶನ್ಗೆ ಅದೇ ಸಿಕ್ಕಿರೋದು, ಮ್ಯಾನ್ಯುವಲ್ ಅಲ್ಲಿ ಏನಿದೆ ಅದನ್ನು ಕೊಡಿ. ಸೊ 1 ವರ್ಷ ಜೈಲಲ್ಲೇ ಕಳೆಯಬೇಕಾದಂತ ಅನಿವಾರ್ಯತೆ. ನನಗೆ ಒಂದು ಸಪರೇಟ್ ಸೆಲ್ಲಲ್ಲಿ ಹಾಕಿದ್ದಾರೆ. ಅದನ್ನು ಮುಂಚೆ ಕ್ವಾರಂಟೈನ್ ಅಂತ ಹೇಳ್ತಿದ್ವಿ ಆ ಸೆಲ್ಲನ್ನು, ಇವಾಗ ಅದನ್ನು ಬ್ಲಾಕ್ ಎ ಆ್ಯಂಡ್ ಬ್ಲಾಕ್ ಬಿ ಅಂತ ಹೆಸರು ಕೊಟ್ಟಿದ್ದಾರೆ. ಆದರೆ ಅದರಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅವ್ರ ಸಬ್ಮಿಷನ್ ಇದ್ದಿದ್ದು. ನನಗೆ ಇವಾಗ 272 ವಿಟ್ನೆಸಸ್ ಇನ್ನೂ ಎಕ್ಸಾಮಿನ್ ಆಗಬೇಕು. ಟ್ರಯಲ್ ಇನ್ನೂ ನಡೀತಾ ಇದೆ. ಟ್ರಯಲ್ ನಡೆಯುವಾಗ ಇಷ್ಟೆಲ್ಲ ವಿಟ್ನೆಸಸ್ನ ಎಕ್ಸಾಮಿನ್ ಮಾಡೋಕ್ಕೆ ಸ್ಟೇಟ್ ಗೌರ್ಮೆಂಟ್ ಹತ್ರ ಲಾಸ್ಟ್ ಹಿಯರಿಂಗಲ್ಲಿ ಸುಪ್ರೀಂ ಕೋರ್ಟ್ ಕೇಳ್ಕೊಂಡಿತ್ತು, ಎಷ್ಟು ಮಾಡಿದ್ದೀರಾ ಆಲ್ರೆಡಿ ಎಕ್ಸಾಮಿನೇಷನ್, ಇನ್ನು ಎಷ್ಟು ಮಾಡೋಕ್ಕಿದೆ ಅಂತ. ಆವಾಗ ಈ ಆರ್ಡರ್ ಕೊಟ್ಟಿದ ನಂತರ ಸ್ಟೇಟ್ ಗೌರ್ಮೆಂಟ್ ಇವತ್ತೊಂದು ಎಫಿಡೇವಿಟ್ ಫೈಲ್ ಮಾಡಿದ್ರು. ಆ ಎಫಿಡೇವಿಟಲ್ಲಿ ಅವ್ರು ಹೇಳ್ಕೊಂಡ್ರು 150 ವಿಟ್ನೆಸಸ್ನ ನಾವು ಎಕ್ಸಾಮಿನ್ ಇನ್ನು ಕರೆಕ್ಟಾಗಿ ಮಾಡಲೇಬೇಕು. ಅದರಲ್ಲೂ ಕೂಡ 60 ಇಂಪಾರ್ಟೆಂಟ್ ವಿಟ್ನೆಸಸ್ ಇದ್ದಾರೆ. ಆ 60 ಜನನ ಮಾಡೋಕ್ಕೆ ನಮಗೆ ಅವಕಾಶ ಬೇಕು, ಅವಾಗ ತನಕ ಇವ್ರಿಗೆ ಬೇಲ್ ಕೊಡಬಾರ್ದು ನೀವು ಅಂತ ಅವ್ರು ಸ್ಟೇಟ್ ಗೌರ್ಮೆಂಟ್ ಕೇಳ್ಕೊಂಡಿತ್ತು. ಅದಕ್ಕೆ ಸುಪ್ರೀಂ ಕೋರ್ಟ್ ಇವತ್ತು ಈ 2 ಸಬ್ಮಿಷನ್ಸ್ ಕೇಳಿಕೊಂಡು 1 ವರ್ಷನಲ್ಲಿ 60 ವಿಟ್ನೆಸಸ್ ಏನು ಇಂಪಾರ್ಟೆಂಟ್ ವಿಟ್ನೆಸಸ್ನ ಸ್ಟೇಟ್ ಗೌರ್ಮೆಂಟ್ ಐಡೆಂಟಿಫೈ ಮಾಡಿದಾರೋ ಅವ್ರ ಎಫಿಡೇವಿಟಲ್ಲಿ, ಅವ್ರನ್ನ ಫಸ್ಟು ಎಕ್ಸಾಮಿನ್ ಮಾಡಬೇಕು. ಕರೆಕ್ಟಾಗಿ ಈ ಯಾವ ಕೋರ್ಟಲ್ಲಿ ಈ ಕೇಸ್ ನಡೀತಾ ಇದೆ ಆ ಕೋರ್ಟ್ ಇವಾಗ ವೇಕೆಂಟ್ ಇತ್ತು. ಡೆಲಿಗೇಟೆಡ್ ಕೋರ್ಟ್ ಬರೀ 1 ವಾರಕ್ಕೆ 2 ದಿನ ಕೂರ್ತಿದ್ರು. ಅದಕ್ಕೆ ಸಬ್ಮಿಷನ್ ಫ್ರಮ್ ಮಿಸ್ಟರ್ ಮುಕುಲ್ ರೋಹಟಗಿ ಸರ್, ಸೀನಿಯರ್ ಅಡ್ವೊಕೇಟ್ ಫಾರ್ ಮಿಸ್ಟರ್ ದರ್ಶನ್, ಹಿಸ್ ರಿಕ್ವೆಸ್ಟ್ ಆಲ್ಸೋ ವಾಸ್ ದ್ಯಾಟ್ ಟು ಎಕ್ಸ್ಪೆಡೈಟ್ ದ ಪ್ರೊಸೆಸ್ ಹೈಕೋರ್ಟ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ಆ ಕಡೆಯಿಂದ ಏನಾದರೂ ಜಜ್ನ ಕರೆಕ್ಟಾಗಿ ಅಪಾಯಿಂಟ್ಮೆಂಟ್ ಆ ಕೋರ್ಟ್ಗೆ ಆಗಿಬಿಟ್ರೆ ಡೇ ಟು ಡೇ ಹಿಯರಿಂಗ್ ಆಗಬಹುದು ಅಂತ ಹೇಳಿಬಿಟ್ಟು ಅದಕ್ಕೆ ಹೇಳಿದ್ರು. ದ್ಯಾಟ್ ಆರ್ಡರ್ ಆಲ್ಸೋ ಹ್ಯಾಸ್ ಬಿನ್ ಪಾಸ್ಡ್. ಮಿಸ್ಟರ್ ಸಿದ್ಧಾರ್ಥ್ ಲೂತ್ರಾ, ಸೀನಿಯರ್ ಅಡ್ವೊಕೇಟ್ ಸರ್, ಅಪಿಯರ್ಡ್ ಫಾರ್ ಸ್ಟೇಟ್ ಆಫ್ ಕರ್ನಾಟಕ ಆ್ಯಂಡ್ ಹಿ ಆಲ್ಸೋ ಜಾಯಿನ್ ದ ರಿಕ್ವೆಸ್ಟ್ ದಟ್ ಇವೆಲ್ಲ ಬೇಗ ಮಾಡಬೇಕಂದ್ರೆ ಅವ್ರಿಗೆ ಆ ಕೋರ್ಟಿಂದ ರಿಕ್ವೆಸ್ಟ್ ಕರೆಕ್ಟಾಗಿ ಹೋದರೆ ಅದು ಹೈಕೋರ್ಟಿಂದ ಅದು ಸರಿ ಹೋಗುತ್ತೆ.
ಸೊ ಪೆಟಿಷನ್ ಹ್ಯಾಸ್ ಬಿನ್ ಡಿಸ್ಪೋಸ್ಡ್ ಆಫ್ ಟುಡೇ ವಿತ್ ದ ಡೈರೆಕ್ಷನ್ 1 ವರ್ಷದಲ್ಲಿ 60 ವಿಟ್ನೆಸಸ್ನ ಕರೆಕ್ಟಾಗಿ ಮಾಡಿ ಆಮೇಲೆ ನೋಡೋಣ ಬೇಲ್ ಕೊಡಬೇಕಾ ಕೊಡಬಾರ್ದಾ ಅಂತ. ಅಂದರೆ ಮತ್ತೆ ಅವರೇನಾದ್ರು ಈ 1 ವರ್ಷದ ಒಳಗಡೆ ಆದಷ್ಟು ಬೇಗ ವಿಚಾರಣೆನ ತ್ವರಿತವಾಗಿ ಪೂರ್ಣಗೊಳಿಸಬೇಕು ಅಂತ ಹೇಳಿದೆ. ಮತ್ತೇನಾದರೂ ಅರ್ಜಿಯನ್ನು ಸಲ್ಲಿಸೋಕೆ ಅವ್ರಿಗೆ ಅವಕಾಶ ಇದೆಯಾ ದರ್ಶನ್ಗೆ? ನೋಡಿ, ಬೇಲ್ ಒಂದ್ಸತಿ ಅವ್ರಿಗೆ ಹೈಕೋರ್ಟಿಂದ ಸಿಕ್ಕಿದ ನಂತರ ಈ ಕಡೆ ಅವ್ರು ಸುಪ್ರೀಂ ಕೋರ್ಟಿಗೆ ಬಂದಿದ್ರು, ಸುಪ್ರೀಂ ಕೋರ್ಟಲ್ಲಿ ಸ್ಟೇಟ್ ಬಂದಿದ್ರು, ಸ್ಟೇಟ್ ಕ್ಯಾನ್ಸಲ್ ಮಾಡಿತ್ತು. ಇವಾಗ ಅವ್ರು ತಿರ್ಗಾ ಇಲ್ಲಿ ಬಂದು ಈ ಥರ ಆರ್ಡರ್ ತೊಗೊಂಡಿದ್ಮೇಲೆ ಈ ವರ್ಷದ ಒಳಗೆ ಅವ್ರಿಗೆ ಅವಕಾಶ ತಿರ್ಗಾ ಬೇಲ್ ಹಾಕೋಕ್ಕೆ chances ಕಮ್ಮಿ ಇರುತ್ತೆ. Of course there are certain grounds which the courts will consider during this year also, but if those grounds exist and are really argued, maybe he will have a chance, but otherwise the court is ನಟ ದರ್ಶನ್ ಪಾಲಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಗಿರೋದು. ದರ್ಶನ್ ಸಲ್ಲಿಸಿರುವಂಥ ಜಾಮೀನು ಅರ್ಜಿ ವಜಾಗೊಂಡಿದೆ. ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಕಾರಣ 1 ವರ್ಷ ಸಮಯ ಇದೆ, ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನು ಮುಗಿಸಲಿ, ಅದಾದ ನಂತರ ಆರೋಪಿ ಬೇಕಿದ್ದರೆ ಜಾಮೀನು ಅರ್ಜಿಯನ್ನು ಸಲ್ಲಿಸಲಿ ಸೆಷನ್ ಕೋರ್ಟಿಗೆ. ಇಲ್ಲಿ ಪ್ರಾಸಿಕ್ಯೂಷನ್ ಪರ ವಕೀಲರು ಸಿದ್ಧಾರ್ಥ ಲೂಥ್ರಾ ಒಂದು ಮನವಿಯನ್ನ ಸುಪ್ರೀಂ ಕೋರ್ಟ್ನ ಮುಂದೆ ಮಾಡಿಕೊಂಡ್ರು. 60 ಪ್ರಮುಖ ಸಾಕ್ಷಿಗಳಿದ್ದಾವೆ. ಆ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಬೇಕಿದೆ. ಅಲ್ಲಿಯವರೆಗೂ ಕೂಡ ಆರೋಪಿಗೆ ಬೇಲ್ ಕೊಡಬೇಡಿ ಅನ್ನೋ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡ್ರು, ಮನವಿಯನ್ನ ಮಾಡಿಕೊಂಡ್ರು. ಈ ಮನವಿಯನ್ನ ಸುಪ್ರೀಂ ಕೋರ್ಟ್ ಪುರಸ್ಕರಿಸಿದೆ. ಆ 60 ಸಾಕ್ಷಿಗಳ ವಿಚಾರಣೆಯನ್ನು ನಡೆಸೋದಕ್ಕೆ 1 ವರ್ಷ ಸಮಯ.
1 ವರ್ಷದಲ್ಲಿ ಸಾಕ್ಷಿಗಳ ವಿಚಾರಣೆಯನ್ನು ಮುಕ್ತಾಯಗೊಳಿಸಿ, ಪಾಟಿ ಸವಾಲಿನ ಪ್ರಕ್ರಿಯೆಯಿಂದ ಹಿಡಿದು ವಿಚಾರಣೆಯನ್ನು ಮುಕ್ತಾಯಗೊಳಿಸಿ. ಅದಾದ ನಂತರವೂ ವಿಚಾರಣೆ ವಿಳಂಬ ಆದರೆ ಅಥವಾ 1 ವರ್ಷದೊಳಗೆ ಮುಗಿಯದೇ ಇದ್ದರೆ ದರ್ಶನ್ ಜಾಮೀನಿಗೆ ಅರ್ಜಿಯನ್ನು ಸೆಷನ್ ಕೋರ್ಟಲ್ಲಿ ಸಲ್ಲಿಸಲಿ ಅನ್ನೋ ಸೂಚನೆಯನ್ನು ಕೊಟ್ಟಿದೆ. ಇದರ ಜೊತೆಗೆ ದರ್ಶನ್ ಪರ ವಕೀಲರ ಪ್ರೇಯರ್ ಇದ್ದಿದ್ದು ಸುಪ್ರೀಂ ಕೋರ್ಟ್ನ ಮುಂದೆ ಕ್ವಾರಂಟೈನ್ ಸೆಲ್ಲಲ್ಲಿ ಹಾಕಿದ್ದಾರೆ ಅನ್ನೋದು, ಮೂಲಸೌಕರ್ಯ ಕೊಡ್ತಿಲ್ಲ ಅನ್ನೋದು. ಇದನ್ನು ಅಡ್ರೆಸ್ ಮಾಡ್ತು ಸುಪ್ರೀಂ ಕೋರ್ಟ್. ಮೂಲಸೌಕರ್ಯವನ್ನು ಆರೋಪಿಗೆ ಒದಗಿಸಿ ಒಬ್ಬ ವಿಚಾರಣಾಧೀನ ಕೈದಿಗೆ, ಅಂಡರ್ ಟ್ರಯಲ್ ಪ್ರಿಸ್ನರ್ಗೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ, ಜೈಲಿನ ಕೈಪಿಡಿಯ ಪ್ರಕಾರ ಏನು ಅವಕಾಶಗಳಿದಾವೋ, ಏನು ಸವಲತ್ತುಗಳನ್ನು ಕೊಡೋದಕ್ಕೆ ಅವಕಾಶ ಇದೆಯೋ ಆ ಸವಲತ್ತನ್ನು ಕೊಡಿ ಎನ್ನುವಂಥ ಸೂಚನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.